ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಇಂಟೆಲಿಜೆಂಟ್ ಕುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ನೋಡಿದಲ್ಲಿ 22 ಮತ್ತು 23ನೇ ಕಂತಿನ ಬಗ್ಗೆ ಮಾಹಿತಿ ಕೊಡ್ತೀನಿ. ಅಮೌಂಟ್ ಕೂಡ ಕ್ರೆಡಿಟ್ ಕೂಡ ಆಗಿದೆ, ಯಾರಿಗೆ ಆಗಿದೆ ಯಾರಿಗೆ ಆಗಿಲ್ಲ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ನೋಡೋದಾದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡಿದಾರೆ ಆಯ್ತಾ. ಟಿಲ್ ಸರ್ಕಾರದವರು ಮಾಹಿತಿ ಕೊಟ್ಟಿರೋ ಪ್ರಕಾರ ಟಿಲ್ 22ನೇ ಕಂತಿನವರೆಗೂ ನಿಮಗೆ ಅಮೌಂಟ್ ಕೂಡ ಕ್ರೆಡಿಟ್ ಕೂಡ ಮಾಡಿದ್ದಾರೆ, ನಿಮ್ಮ ಖಾತೆಗೆ ಜಮೆ ಕೂಡ ಮಾಡಿದ್ದಾರೆ. ನೀವು ನಿಮ್ಮ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬಹುದು. ಈ ತಿಂಗಳು ಸ್ಟಾರ್ಟಿಂಗ್ ಅಂದ್ರೆ ಈ ಮಂತ್ ಮೊದಲನೇ ವಾರದಿಂದ ನಿಮಗೆ ಅಮೌಂಟ್ನ ನಿಮ್ಮ ಖಾತೆಗೆ ಜಮೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಜನಕ್ಕೆ ಮೊದಲೇ ಅಮೌಂಟ್ ಬಂದಿತ್ತು, ಇನ್ನು ಸಾಕಷ್ಟು ಜನಕ್ಕೆ ಪೆಂಡಿಂಗ್ ಇತ್ತು. ಅದನ್ನು ಕೂಡ ದೀಪಾವಳಿ ಸಂದರ್ಭದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು, ಬಿಡುಗಡೆ ಕೂಡ ಮಾಡಿದ್ದಾರೆ. ಟಿಲ್ 22ನೇ ಕಂತಿನವರೆಗೂ ನಿಮ್ಮ ಖಾತೆಗೆ ಜಮೆ ಕೂಡ ಮಾಡಿದ್ದಾರೆ. ನಿಮ್ದು ಯಾವ ಡಿಸ್ಟ್ರಿಕ್ಟ್ ನಿಮಗೆ 22 ಕಂತಿನವರೆಗೂ ಹಣ ಕೂಡ ಬಂದಿದೆ ಅಲ್ವಾ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ನೀವು ಚೆಕ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆ ಅಡಿ ಸರ್ಕಾರದವರು ಅಮೌಂಟ್ ನ ಹಾಕ್ತಾ ಬರ್ತಾ ಇದ್ದಾರೆ. ಇಲ್ಲಿ ನಿಮಗೆ ಡಿಲೇ ಆಗ್ತಾ ಬರ್ತಾ ಇದೆ, ಆ ನಿಟ್ಟಿನಲ್ಲಿ ಬಿಡುಗಡೆ ಕೂಡ ಮಾಡಿದ್ರು. ಅಂದುಕೊಂಡಂತೆ ಆಗಿದ್ರೆ 23ನೇ ಕಂತಿನ ಅಮೌಂಟ್ ಇಷ್ಟೊತ್ತಿಗೆ ಆಗ್ಬೇಕಿತ್ತು, ಅಕೌಂಟ್ಗೆ ಬರಬೇಕಿತ್ತು. ಬಟ್ ನಾವು ಬಿಡುಗಡೆ ಮಾಡಿದೀವಿ ಅಂತ ಹೇಳಿದ್ದಾರೆ. ಇನ್ನು ಕೂಡ ಅಮೌಂಟ್ ಕೂಡ ಬಂದಿಲ್ಲ. ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ದೀಪಾವಳಿ ಸಂದರ್ಭದಲ್ಲಿ ನಾವು ಬಿಡುಗಡೆ ಕೂಡ ಮಾಡಿದೀವಿ ಅಂತ. ಬಟ್ ಕ್ರೆಡಿಟ್ ಕೂಡ ಆಗಿಲ್ಲ. ಪ್ರಾಬಬಲಿ ವೆಯ್ಟ್ ಮಾಡಬೇಕಾಗುತ್ತೆ. ಇಲಾಖೆಯಿಂದ ಅನುದಾನ ಆದ ನಂತರ ನಿಮಗೆ ನವೆಂಬರ್ ಫಸ್ಟ್ ವೀಕ್ ವರೆಗೂ ಕೂಡ ಹೋಗ್ಬೋದು, ನವೆಂಬರ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ವರೆಗೂ ಹೋಗ್ಬೋದು. ಬಿಡುಗಡೆ ಆದ್ರೆ ನಿಮಗೆ ಒಂದೇ ಬಾರಿ ನಿಮಗೆ ಎಲ್ಲರೂ ಕೂಡ ಬರೋದಿಲ್ಲ ಆಯ್ತಾ. ನಿಮಗೆ ಹಂತವಾಗಿ ಬರೋ ಕಾರಣ ನಿಮಗೆ ಗೊತ್ತೇ ಇದೆ. ನಿಮಗೆ ಆಲ್ರೆಡಿ ನಿಮಗೆ ಅಮೌಂಟ್ ಒಂದೇ ದಿನ ಎಲ್ಲರೂ ಕೂಡ ಹಾಕೋಕ್ಕಾಗೋದಿಲ್ಲ. ಹಂತವಾಗಿ ನಿಮಗೆ ಅಮೌಂಟ್ ನಿಮ್ಮ ಖಾತೆಗೆ ಜಮೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಬಿಡುಗಡೆ ಆಗಿರೋ ಅಮೌಂಟ್ ಬರುತ್ತೆ, ನಿಮಗೆ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ವೆಯ್ಟ್ ಮಾಡಬೇಕಾಗುತ್ತೆ. ಅಪ್ಡೇಟ್ ನಾವು ತಿಳಿಸ್ಕೊಡ್ತೀವಿ 23ನೇ ಕಂತಿನ ಯಾವಾಗ ಬರುತ್ತೆ ಅಂತ. ಟಿಲ್ 22ನೇ ಕಂತಿನವರೆಗೂ ಕ್ಲಿಯರ್ ಕೂಡ ಮಾಡಿದ್ದಾರೆ. ನಿಮಗೆ ಕ್ಲಿಯರ್ ಆಗಿದೆ ಅಲ್ವಾ 22ನೇ ಕಂತಿನವರೆಗೂ ನಿಮ್ಗೆ ಯಾವ ಡಿಸ್ಟ್ರಿಕ್ಟ್ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಖಾತೆ ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬಹುದು ಅಥವಾ DBT ಎಲ್ಲ ಚೆಕ್ ಮಾಡ್ಕೋಬಹುದು ಆಯ್ತಾ. ನೀವು ಏನು ನೋಡಿಲ್ಲ, ನಿಮ್ಮ ಖಾತೆ ಬ್ಯಾಲೆನ್ಸ್ ನೋಡಿಲ್ಲ, DBT ಕೂಡ ನೋಡಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ನೀವು ಇಲ್ಲಿ ಕಮೆಂಟ್ ಹಾಕಿದ್ರೆ ಪ್ರಯೋಜನ ಇಲ್ಲ ಆಯ್ತಾ. ನೀವು ಚೆಕ್ ಮಾಡ್ಕೊಂಡು ಅಪ್ಡೇಟ್ ನ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.